ರಾಜ್ಯದಲ್ಲಿನ ಸುಮಾರು 40 ವರ್ಷಗಳ ಕಾಲ ಕಳೆದಂತ ನ್ಯಾಯಮೂರ್ತಿಗಳಿಗೆ ಸಿಕ್ಕಿರುವಂತ ಹುದ್ದೆ ಅದು ಅತಿ ಸಣ್ಣ ವಯಸ್ಸಿಗೆ 38 ವಯಸ್ಸಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ರಾಜ್ಯದಲ್ಲಿ ಹಲವಾರು ಸೇವೆಗಳನ್ನು ಸಲ್ಲಿಸಿದ್ದೀನಿ. ಸಾಹೇಬ್ ಹೇಳಿದಂಗೆ ನಾನು ದಲಿತ ಸಂಘಟನೆಯಿಂದ ಬಂದಂತವನು, ಹಲವಾರು ದಲಿತರ ಬಗ್ಗೆ ಧ್ವನಿ ಎತ್ತಿದಂತವನು ರಾಜ್ಯದಲ್ಲಿ. ನಂತರದಲ್ಲಿ ವಕೀಲನಾಗಿ ವೃತ್ತಿ ಪ್ರಾರಂಭಿಸಿದವನು, ನಂತರದಲ್ಲಿ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ವಕೀಲನಾಗಿ ಇವತ್ತು ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರದ ಸರ್ಕಾರದ ಹಲವಾರು ರಾಜ್ಯ ಮಟ್ಟದ ಸಲಹಾ ಮಂಡಳಿ ಸದಸ್ಯನ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅವರನ್ನ ನಾನು ಫಾಲೋ ಮಾಡ್ತಾ ಇರೋದ್ರಿಂದ ಇದು ಸಾಧ್ಯವಾಗಿದೆ. ಬಾಬಾ ಸಾಹೇಬರು ನಮಗೆ ಸಂವಿಧಾನದ ಅಡಿಯಲ್ಲಿ ಮತ್ತು ನಮಗೆ ಮೀಸಲಾತಿ ನಾನು ಹೆಚ್ಚಿನದಾಗಿ ಎಲ್ಲ ಸಮುದಾಯದಲ್ಲಿ ಸಮುದಾಯ ಅಂತ ಮಾತಾಡೋದು. ಇವತ್ತು ಸಂವಿಧಾನ ಇಲ್ಲ ಅಂತಿದ್ರೆ ಸಂವಿಧಾನದಲ್ಲಿ ನಮಗೆ ಸಿಗ್ಬೇಕಾದ ಮೀಸಲಾತಿ ಸಿಕ್ಕಿಲ್ಲ ಅಂದ್ರೆ ನಾನು ಈ ಹುದ್ದೆಗೆ ಬರೋಕೆ ಸಾಧ್ಯ ಆಗ್ತಿದ್ದಿಲ್ಲ. ಯಾಕಂದ್ರೆ ನನ್ನ ಜೊತೆ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಕಾಂಪಿಟೇಟ್ ಮಾಡಿದರಲ್ಲಿ ಹಲವಾರು ದೊಡ್ಡ ರಾಜ್ಯದ ಗಣ್ಯ ವ್ಯಕ್ತಿಗಳು. ಅಂತದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬಾರ್ದು ಅನ್ನೋದು ಸಂವಿಧಾನದಲ್ಲಿ ಏನಾದ್ರು ಇಲ್ಲ ಅಂತಿದ್ರೆ ನಾನು ಈ ಹುದ್ದೆಗೆ ಬರಕ್ ಆಗ್ತಾ ಇರ್ಲಿಲ್ಲ. ಒಬ್ಬ ಮೋಹನ್ ಕುಮಾರ್ ದಾನಪ್ಪ ದೇಶದಲ್ಲಿ ಕಾರ್ಗಿಲ್ ಅಂತ ನಗರದಲ್ಲಿ ಮ್ಯಾರಥಾನ್ 42 ಕಿಲೋಮೀಟರ್ 5 ಗಂಟೆಯಲ್ಲಿ ಓಡಬಾರದು ದಲಿತ ಸಮುದಾಯದವನು ಅಂತ ಅಂದಿದ್ರೆ ಇವತ್ತು ದೇಶದಲ್ಲಿ ಕಾರ್ಗಿಲ್ ಅಂತ ನಗರದಲ್ಲಿ ಪ್ರಥಮ ಪ್ರಜೆಯಾಗಿ ಓಡಿದಂತವನು ಮೋಹನ್ ಕುಮಾರ್ ದಾನಪ್ಪನು. ಅದನ್ನ ಇವತ್ತು ಬಾಬಾ ಸಾಹೇಬ್ ಕೊಟ್ಟಂತ ಅವ್ರು ಬರೆದ ಸಂವಿಧಾನ ಮತ್ತು ನೀಡಿದಂತ ಹಕ್ಕಿನಲ್ಲಿ ನಾನು ಇವತ್ತು ಸಾಧನೆ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಸೇವೆಯನ್ನು ಗುರುತಿಸಿಕೊಟ್ಟಿದ್ದಾರೆ. ಸಾಹೇಬ್ ಹೇಳಿದಂಗೆ ಹುದ್ದೆಗಳು ಯಾವ ಸುಮ್ಮನೆ ಸಿಗೋದಿಲ್ಲ, ನಿರಂತರ ಪ್ರಯತ್ನ ಬೇಕು. ಪ್ರಯತ್ನದಲ್ಲಿ ಹಲವಾರು ಅಡ್ಡದಾರಿ ಬಂದೇ ಬರುತ್ತೆ. ನಮ್ಮನ್ನು ನೋಡಿ ಸಹಿಸಿಕೊಳ್ಳಕ್ಕಾಗದಂತ ಜನ ನಮ್ಮನ್ನ ದಾರಿ ತಪ್ಪಿಸುವಂತ ವ್ಯವಸ್ಥೆ ಮತ್ತು ನಮ್ಮನ್ನ ನಾವೇ ಸ್ಥಗಿತಗೊಳ್ಳುವಂತ ವ್ಯವಸ್ಥೆ ಇರುತ್ತೆ. ನಾನು ಪ್ರಥಮ ವಕೀಲನಾದಾಗ ಇವನೇನ್ ಬಿಡಪ್ಪ ನಮ್ಮೂರಲ್ಲಿ ಸುಮಾರು ಜನ ಅಡ್ವೊಕೇಟ್ ಇದ್ದಾರೆ, ಸಂಡೇ ಅಡ್ವೊಕೇಟ್ ತರ ಇವನೊಬ್ಬನ ಅಡ್ವೊಕೇಟ್ ಅಂದ್ರು ನಾನು ಸುಮ್ಮನೆ ಆದೆ. ನಂತರದಲ್ಲಿ ನೋಟ್ರಿ ಅಪಾಯಿಂಟ್ ಆದ್ರೆ ಅದೇನೋ ಬರ್ತ್ ಡೆತ್ ಸರ್ಟಿಫಿಕೇಟ್ ಗೆ ಸೀಲ್ ಹಾಕದಂತಪ್ಪ ಅಂದ್ರು. ಸರಿ ಆಯ್ತು, ಇನ್ನೂ ಸಮಾಧಾನ ಪಡಿಸಕ್ಕಾಗಿಲ್ಲ, ಬೇಡ ನಾನೇನು ಮಾತಾಡಲಿ. ನೆಕ್ಸ್ಟ್ ಹೈಕೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಡ್ವೊಕೇಟ್ ಆದೆ. ಆಗ ಹೇಳಿದ್ರು ನಿನ್ನ ಟಚ್ ಮಾಡಕ್ ಆಗಲ್ಲ ಅಂತಂದ್ರು. ಈಗ ಇಲ್ಲಿಗೆ ಬಂದ್ವಿ, ಅದೇ ಮಾತಾಡ್ತಾ ಇರೋ ಜನಗಳು ಇವತ್ತು ನನ್ನ ಹತ್ರ ಬಂದು ನನಗೆ ಈ ತರ ಕೆಲಸ ಆಗ್ಬೇಕು ಅಂತ ಬಂದಾಗ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸಾಧನೆ ಹಾಗೆ ಹಿಂಗಿರ್ತದೆ. ಹಾಗಾಗಿ ಸಾಧನೆ ಮಾಡಬೇಕು, ಏನಾದ್ರೂ ಒಂದು ಹೆಸರು ಮಾಡ್ಬೇಕು ಅಂತ ಬಂದಾಗ ಯಾವುದೇ ರೀತಿ ನಮ್ ಗೋಲ್ ಸ್ಟ್ರೈಟ್ ಆಗಿರ್ಬೇಕೆ ಹೊರತು ಆ ಕಡೆ ಈ ಕಡೆ ನೋಡ್ತಾ ಇರಬಾರ್ದು. ಸಾಧನೆ ಇದ್ದಂತವ್ರು ಮಾಡೋದಲ್ಲ, ಹೊಟ್ಟೆ ಹಸ್ಕೊಂಡವರು ಮಾತ್ರ ಮಾಡಕ್ ಸಾಧ್ಯ. ಇವತ್ತು ದೇಶದಲ್ಲಿ ಯಾರಾದ್ರೂ ಇವತ್ತು ಅಂಬಾನಿ, ಅದಾನಿ, ವಿಜಯ್ ಮಲ್ಯ ಅಂತವ್ರಿಗೆ ಕರೆಸಿ ಸನ್ಮಾನ ಮಾಡೋದಿಲ್ಲ. ಕೇವಲ ಯಾರು ಸಾಧನೆ ಮಾಡಿದ್ವಿ ಅವ್ರು ಮಾತ್ರ ಸನ್ಮಾನ ಮಾಡ್ತಾರೆ. ಯಾರಾದ್ರೂ ಇವತ್ತು ಕೋಟಿಗೆ ಕಾಸ್ಟ್ ಮಾಡಿದ್ರೆ ಯಾರಾದ್ರೂ ಸನ್ಮಾನ ಮಾಡಿದ ದೇಶದಲ್ಲಿ ನೋಡಿದೀವ? ನೋಡಿಲ್ಲ. ಕೇವಲ ನಾವೇನಾದ್ರೂ ಯಾವುದೇ ಒಂದು ರಂಗದಲ್ಲಿ, ಕ್ಷೇತ್ರದಲ್ಲಿ ನಿರಂತರವಾಗಿ ಶ್ರಮಪಟ್ಟು ಒಂದು ಸಮಾಜದಲ್ಲಿ ಒಂದು ಹೆಸರು ಮಾಡಿದಾಗ ಮಾತ್ರ ಈ ಸನ್ಮಾನ ಇವೆಲ್ಲವೂ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಾದ ನಂತರ ಇವತ್ತು 9ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಭಾರತೀಯ ಕಲಾ ಸಾಂಸ್ಕೃತಿಕ ಅಕಾಡೆಮಿಯವರು ಹಮ್ಮಿಕೊಂಡಿದ್ದಾರೆ. ಅಂದ್ರೆ 9 ವರ್ಷಗಳ ಕಾಲ ನಿರಂತರವಾಗಿ ಸಾಕಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಹಲವಾರು ಏನೇನೋ ತಮ್ಮ ಉದ್ದೇಶಗಳನ್ನು ಇಟ್ಕೊಂಡು ಒಂದು ಸಂಘ ಸಂಸ್ಥೆ ಉಂಟಾಗ್ತಾರೆ. ಒಂದು ವರ್ಷದಲ್ಲಿ ಮುಚ್ಚೋಗ್ಬಿಡುತ್ತೆ, ಯಾಕಂದ್ರೆ ಅವ್ರ ಆಸೆಗಳು ಈಡೇರಿಸೋದಿಲ್ಲ. ಬಟ್ 9 ವರ್ಷಗಳ ಕಾಲ ನಿರಂತರವಾಗಿ ಅವರು ನಡೆಸ್ತಾ ಇದ್ದಾರೆ ಅಂದ್ರೆ ಅವ್ರ ಉದ್ದೇಶ ಜನಪರವಾಗಿದೆ, ಜನಪರವಾದ ಕಾರ್ಯಕ್ರಮದಲ್ಲಿದ್ದಾರೆ, ಮಾರ್ಗದರ್ಶಕರು ಅಂತ ನಾಯಕರುಗಳನ್ನು ಇಟ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿವರೆಗೆ 9ನೇ ವರ್ಷದ ವಾರ್ಷಿಕೋತ್ಸವನ ಇವತ್ತು ನಿಮ್ಮೆಲ್ಲರ ಮುಂದೆ ಆಚರಣೆ ಮಾಡ್ತಾ ಇದೀವಿ ಅಂತಂದ್ರಿಗೆ ಅದು ದೊಡ್ಡ ಸಾಧನೆ. ಹಿಂದೆ ಕಳೆದ 1 ತಿಂಗಳ ಹಿಂದೆ ಸಂತೋಷ್ ಅವರು ನಮ್ಮ ಕಚೇರಿಗೆ ಬಂದಾಗ ಸರ್ ಈ ತರ ಮಾಡ್ತಾ ಇದೀವಿ ಅಂದಾಗ ನಾನು ಲಾಸ್ಟ್ ಇಯರ್ ಕೂಡ ಬಂದಿದ್ದೀನಿ, ಈ ವರ್ಷ ಬರ್ತೀನಿ, ಮುಂದೆ ಎಷ್ಟು ವರ್ಷಕ್ಕಾದ್ರೂ ಬರ್ತೀನಿ. ಸಮಾಜದ ಕೆಲಸ, ತಂದೆಯವ್ರ ಬಗ್ಗೆ ಅಭಿಮಾನ ಇದೆ. ವಿಶ್ವನಾಥ್ ಸರ್ ಮಾರ್ಗದರ್ಶಕರು ಅಂತ ಅಪರೂಪಕ್ಕಿಂತ ಸಂದರ್ಭದಲ್ಲಿ ಸಿಗ್ತಾರೋ ಅನ್ನೋ ಮಾತಿಗೆ ನಾನು ಈಗ ದಾವಣಗೆರೆ ಬರಬೇಕಾಗಿದೆ. ದಾವಣಗೆರೆ ತುಂಬಾ ದೂರ ಅಲ್ಲ, ನಾನು ದಾವಣಗೆರೆಯಲ್ಲೇ ನಾನು ಮಿಸ್ಸಸ್ ಇದ್ದಾರೆ, ನಾನು ದಾವಣಗೆರೆ ಹಳ್ಳಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಇದೆ. ಅದಾದ ನಂತರ ನಾನು ತಮ್ಮಲ್ಲಿ ಕಟ್ಟ ಕಡೆಯದಾಗಿ ಹೇಳೋದಿಷ್ಟೇ, ಇವತ್ತು ನಾವು ಸನ್ಮಾನ ಮತ್ತು ಪ್ರಶಸ್ತಿನ ಸ್ವೀಕರಿಸಿದ ನಂತರ ಇವತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿತು ಅಂತೆ ಆಯ್ತು ಅಂತಲ್ಲ, ಇವತ್ತಿಂದ ನಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಜನ ಕೇಳ್ತಾರೆ ಇವತ್ತು ಇಂತಿಂತ ಪ್ರಶಸ್ತಿ ತಗೊಂಡಿದ್ವಿ, ನಾವು ಏನ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ವಿ ಅಂತ ಹೇಳ್ತಾರೆ. ಆ ಕ್ವಶನ್ಗೆ ಆನ್ಸರ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಮುಂದಿನ ಇನ್ನಷ್ಟು ನಾವು ಯಾವ ರಂಗದಲ್ಲಿ ಕೆಲಸ ಮಾಡ್ತಾ ಇದೀವೋ ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಸಾಧ್ಯವಾದಷ್ಟು ಜನ ಇವತ್ತು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮಾರ್ಗದರ್ಶನದ ಕೊರತೆ ತುಂಬಾ ಕಡಿಮೆ ಇದೆ. ಹಂಗಾಗಿ ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಸಾಧಕರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಮಾರ್ಗದರ್ಶನ ಮಾಡ್ರಿ, ನಮ್ಮಂತೆ 100 ಜನನ ಬೆಳೆಸಿ. ಮಾರ್ಗದರ್ಶನ ಕೊರತೆಯಿಂದಾಗಿ ಇವತ್ತು ಅಡ್ಡದಾರಿಯಲ್ಲಿ ಹೋಗಿ ಬಹಳಷ್ಟು ಯುವಕರು ಮೇಲ್ ಸ್ಟೇಜಿಗೆ ಬರದೆ ದೇಶದಲ್ಲಿ ಯುವಕರಿಂದ ಯಾವುದೇ ಒಂದು ರಾಜಕೀಯ ಸ್ಥಾನಮಾನಗಳಲ್ಲಾಗಲಿ, ಬೇರೆ ಇತರ ರಂಗಗಳಲ್ಲಿ
ಇದೆ. ಹಾಗಾಗಿ ಹಿರಿಯರಿದ್ದೀರಿ, ಎಲ್ಲರೂ ಮಾರ್ಗದರ್ಶನ ಮಾಡಿ ಬೆಳೆಸಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮನ್ನ